ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ ಇನ್ನೊಂದು ಪ್ರಾಬ್ಲಮ್ ನೋಡೋಣಂತೆ ಫಿಫೋ ಮೇಲೆ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೋರ್ ಲೆಜರ್ ಅಂಡರ್ ಫಿಫೋ ಮೆಥಡ್. ಇದ್ರೊಳಗೆ ಫಸ್ಟಿಂದ 30th ಮಾರ್ಚ್ ಒಳಗೆ ಏನೇನು ಇಶ್ಯೂ ಮತ್ತು ಪರ್ಚೇಸ್ ಅದಾವ ಅವ್ನು ಕೊಟ್ಟಾರ. ಸೊ ನಾವು ಅವನ್ನ ಸಾಲ್ವ್ ಮಾಡೋಣ. ಫಸ್ಟ್ ಒನ್ ಸ್ಟೋರ್ ಲೆಜರ್ ಐತಿ. ಡೇಟ್, ರಿಸಿಪ್ಟ್, ಇಶ್ಯೂ, ಬ್ಯಾಲೆನ್ಸ್ ಅಂತ ಹಾಕೊಂಡು ಕ್ವಾಂಟಿಟಿ ರೇಟ್ ಅಮೌಂಟ್, ಕ್ವಾಂಟಿಟಿ ರೇಟ್ ಅಮೌಂಟ್ ಮೂರು ಕಡೆನೂ ಹಾಕೋಬೇಕು. ಫಸ್ಟ್ ಒನ್ ಡೈರೆಕ್ಟ್ ನಾನು ಪ್ರಾಬ್ಲಮ್ ಹೋಗ್ತೀನಿ. ಫಸ್ಟ್ ಮಾರ್ಚ್ ಅಂತ ಹಾಕೊಂಡು ಫಸ್ಟ್ ಮಾರ್ಚ್ದಾಗ ಓಪನಿಂಗ್ ಬ್ಯಾಲೆನ್ಸ್ ಇರ್ತೈತಿ. ಸೊ ಅದನ್ನ ನಾವು ಡೈರೆಕ್ಟ್ ಬ್ಯಾಲೆನ್ಸ್ ಕಾಲಮಿಗೆ ಹೋಗಿ ಹಚ್ತೀವಿ. ಕ್ವಾಂಟಿಟಿದಾಗ ಅವ್ರು ಎಷ್ಟು ಯೂನಿಟ್ಸ್ ಕೊಟ್ರ 1500 ಯೂನಿಟ್ಸ್ ಇಂಟು ರೇಟ್ ಎಷ್ಟು ಕೊಟ್ಟಾರ ಮಾಡಿದ್ರೆ ನಮ್ಗೆ 18,000 ಅಮೌಂಟ್ ಬರುತ್ತೆ. ಫಸ್ಟ್ ಎಂಟ್ರಿ ಕ್ಲೋಸ್. ಸೆಕೆಂಡ್ ಮಾರ್ಚಿಗೆ ಬರೋಣ. ಸೆಕೆಂಡ್ ಮಾರ್ಚ್ ಏನೈತಿ, ಇಶ್ಯೂಡ್ 650 ಯೂನಿಟ್ಸ್ ಅಂತ ಹೇಳ್ಯಾರ. ಇಶ್ಯೂಡ್ ಕಾಲಮ್ದಾಗ ಹೋಗಿ ಹಚ್ಬೇಕು. ಇಶ್ಯೂಡ್ 650 ಯೂನಿಟ್ಸ್. ಈ 650 ಯೂನಿಟ್ಸ್ ನಾವು ಬ್ಯಾಲೆನ್ಸ್ ಅಮೌಂಟ್ ಏನಿರ್ತೈತಿ ಅದ್ರೊಳಗಿಂದ ತಕೋತೀವಿ. ಓಕೆ, 650 ಯೂನಿಟ್ಸ್ನ 1500 ಯೂನಿಟ್ಸ್ ಆಗಿಂದ ತಕೋತೀವಿ ನಾವು. 1500 ಜಾಸ್ತಿ ಐತಿ, 600 ಯೂನಿಟ್ಸ್ನ ಆರಾಮದ್ರೊಳಗೆ ತಗೋಬಹುದು ನಾವು. ಇಂಟು ರೇಟ್ ಮಾಡಿದ್ರೆ ನಮ್ಗೆ 7,800 ಬರುತ್ತೆ. $1,500ದಾಗ 650 ನಾವು ಯೂನಿಟ್ಸ್ ತಗೊಂಡ್ವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಹಚ್ಕೋಬೇಕು. 1,500ದಾಗ 650 ಯೂನಿಟ್ಸ್ ಹೋದ್ರೆ 850 ಯೂನಿಟ್ಸ್ ಉಳಿಯುತ್ತೆ. ಇಂಟು 12 ಮಾಡಿದ್ರೆ 10,200. ಸೆಕೆಂಡ್ ಮಾರ್ಚ್ ಎಂಟ್ರಿ ಮುಗೀತು. ಈಗ 5th ಮಾರ್ಚಿಗೆ ಹೋಗ್ಬೇಕು. 5th ಮಾರ್ಚಿಗೆ ಏನು ಹೇಳ್ಯಾರ ಅವರು, ಪರ್ಚೇಸ್ 400 ಯೂನಿಟ್ಸ್ ಆಫ್ ₹10 per ಯೂನಿಟ್ಸ್ ಅಂತೈತಿ. ಪರ್ಚೇಸ್ ಐತಿ, ಅದನ್ನ ನಾವು ರಿಸಿಪ್ಟ್ದಾಗ ಹಚ್ಕೋತೀವಿ. 40 ಇಂಟು 10 400 ಇಂಟು 10 ಮಾಡ್ಕೊಂಡ್ರೆ ನಮಗೆ 4,000 ಬರುತ್ತೆ. ಇದನ್ನ ನಾವು ಬ್ಯಾಲೆನ್ಸಿಗೂ ಹೊಸ್ತೀವಿ. ಫಸ್ಟ್ ಮೇಲಿನ ಬ್ಯಾಲೆನ್ಸ್ ಕೆಳಗೆ ಇಳಿಸ್ಕೊತೀವಿ. ನೆಕ್ಸ್ಟ್ ಈ ಬ್ಯಾಲೆನ್ಸ್ನ ಪರ್ಚೇಸ್ದಾಗ ಏನು ತೊಗೊಂಡಿರ್ತೀವಲ್ಲ ಅದನ್ನ ಫಿಫ್ತ್ ಮಾರ್ಚಿಂದ ಎಂಟ್ರಿ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ 7th ಮಾರ್ಚ್ ಇಶ್ಯೂಡ್ 300 ಯೂನಿಟ್ಸ್ ಐತಿ. ಸೊ ಇಶ್ಯೂಡ್ ಕಾಲಮ್ದಾಗ ಇದು ಮಾಡಬೇಕು. ಫಸ್ಟ್ 300 ಯೂನಿಟ್ಸ್ ನಾವು 850 ಒಳಗೆ ತಗೋಕ್ ಆಕೈತೆ ನೋಡ್ಬೇಕು. ಓಕೆ, 850 ಯೂನಿಟ್ಸ್ ಜಾಸ್ತಿ ಐತಿ, ನಾವು ಇದ್ರೊಳಗೆ 300 ಯೂನಿಟ್ಸ್ ತಗೋಬಹುದು. ಸೊ ಇಟ್ ಈಸ್ ಅಡ್ಜಸ್ಟ್ ಆಗ್ಲಿಕ್ಕಂದಷ್ಟೇ ನಾವು ನೆಕ್ಸ್ಟ್ ಬ್ಯಾಲೆನ್ಸ್ಗೆ ಹೋಗ್ತೀವಿ. ಇವಾಗ 850ದಾಗ 300 ಹೋದ್ರೆ ನಮ್ಗೆ ಉಳಿದು 550 ಇಂಟು 6,600. ನೆಕ್ಸ್ಟ್ 400 ಆಸ್ ಇಟ್ ಈಸ್. ಯಾಕಂದ್ರೆ ಅದನ್ನ ನಾವು ಏನು ಟಚ್ ಮಾಡಿಲ್ಲ, ಅದ್ರೊಳಗೆ ಯಾವ ಅಮೌಂಟು ನಾವು ತಗೊಂಡಿಲ್ಲ. ನೆಕ್ಸ್ಟ್ 7th ಮಾರ್ಚ್ ಎಂಟ್ರಿ ಮುಗೀತು. ನೆಕ್ಸ್ಟ್ 10th ಮಾರ್ಚ್ ಏನೈತಿ, ಪರ್ಚೇಸ್ 2,200 ಯೂನಿಟ್ಸ್ ಅಟ್ ₹15 per ಯೂನಿಟ್. ಕ್ವಾಂಟಿಟಿದಾಗ 200 ಹಾಕೊಂಡು ರೇಟ್ದಾಗ 15 ಹಾಕೊಂಡ್ರೆ ನಮ್ಗೆ 3,000. ಇವನ್ನೆರಡು ಇಂಟು ಮಾಡಿದ್ರೆ 3,000 ಬರುತ್ತೆ. ಇದನ್ನ ಹೋಗಿ ಬ್ಯಾಲೆನ್ಸಿಗೆ ಹಚ್ಬೇಕು. ಫಸ್ಟ್ ಮೇಲೆ ಬ್ಯಾಲೆನ್ಸ್ನ ಕೆಳಗೆ ಇಳಿಸ್ಕೋಬೇಕು. ಈ 200ನ
ಮಾಡ್ಕೊಂಡ್ರೆ ಈ ಎಂಟ್ರಿ ಕ್ಲೋಸ್. ನೆಕ್ಸ್ಟ್ ಒನ್ 11th ಮಾರ್ಚಿಂದ ಏನು ಹೇಳ್ಯಾರಂದ್ರೆ ಇಶ್ಯೂಡ್ 300 ಯೂನಿಟ್ಸ್ ಅಂತ ಐತಿ. ಇಶ್ಯೂಡ್ ಕಾಲಮಿಗೆ ಹೋಗಿ 300 ನಾವು ಫಸ್ಟ್ ಫಿಫೋ ಐತಲ್ಲ ಫಸ್ಟ್ ಬ್ಯಾಲೆನ್ಸ್ದಾಗಿಂದ ತಗೋಬೇಕು. 300 ಯೂನಿಟ್ಸ್ 550ದಾಗ ನಾವು ಆರಾಮ್ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ 300 ಮಾಡಿಕೊಂಡು 12 ಫಸ್ಟ್ ಇದು 550 ಇದೇನು ರೇಟ್ ಇರ್ತಲ್ಲ ಅದನ್ನ ನಾವು 300ಗೂ ಹಚ್ಕೋಬೇಕು. 2 ಇಂಟು ಮಾಡ್ಕೊಂಡ್ರೆ 3600. ಇಲ್ಲಿ 550ದಾಗ ನಾವು 300ನ ತಗೊಂಡಿವಿ. ನೆಕ್ಸ್ಟ್ ಉಳಿದಿದ್ದು 150 ಇಂಟು 500ದಾಗ 550ದಾಗ 300 ತಗೊಂಡ್ರೆ ನಮ್ಗೆ 250 ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಇಂಟು 12 ಮಾಡಿದ್ರೆ 3000. ನೆಕ್ಸ್ಟ್ ಉಳ್ಕಿದ ಬ್ಯಾಲೆನ್ಸ್ ಆಸ್ ಇಟ್ ಈಸ್ 4000 ಟು 10 ಮಾಡಿದ್ರೆ 4000. ನೆಕ್ಸ್ಟ್ 200 15 3000. 11th ಮಾರ್ಚಿಂದು ಎಂಟ್ರಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ 12th ಮಾರ್ಚ್ ರಿಟರ್ನ್ ಟು ಸ್ಟೋರ್ಸ್ 20 ಯೂನಿಟ್ಸ್ ಆನ್ 2nd ಮಾರ್ಚ್. ಅಂದ್ರೆ 2nd ಮಾರ್ಚಿಗೆ ಏನು ಇಶ್ಯೂ ಆಗೈತೆ ನೋಡು ಅದು ನಾವು ಹೊಳೆ ರಿಟರ್ನ್ ಸ್ಟೋರಿಗೆ ರಿಟರ್ನ್ ಮಾಡ್ತೀವಿ. ಅಂದ್ರೆ 650 ಯೂನಿಟ್ಸ್ ಒಳಗೆ 20 ಯೂನಿಟ್ಸ್ ರಿಟರ್ನ್ ಹಾಕ್ತೀವಿ. ಅದಕ್ಕೆ ರೇಟ್ 20 ಯೂನಿಟ್ಸ್ಗೆ ರೇಟ್ 12 ತಗೋಬೇಕು. ಡೇಟ್ ಏನೈತದ 12th ಮಾರ್ಚ್. ಅದನ್ನ ನಾವು ರಿಟರ್ನ್ ಏನು ರೈತರ ರಿಸಿಪ್ಟ್ ಸೈಡ್ ಹಚ್ತೀವಿ. 12 ಮಾರ್ಚ್ ಎಷ್ಟು ರಿಟರ್ನ್ ಮಾಡ 20. ರಿಟರ್ನ್ ಸರ್ಪ್ಲಸ್ ಏನ ಬಂದ್ರೆ ನಾವು ರಿಸಿಪ್ಟ್ ಕಡೆ, ಡೆಫಿಸಿಟ್ ಬಂತಂದ್ರೆ ಇಶ್ಯೂ ಕಡೆ ಮಾಡ್ಕೋತೀವಿ. ಕ್ವಶನ್ದಾಗ ಅವರು ಸರ್ಪ್ಲಸ್ ಡೆಫಿಸಿಟ್ ಕೇಳ್ಬೋದು. ಇಂಟು 12 ರೇಟ್ ಯಾವ ಡೇಟ್ದಾಗ ಅದು ರಿಟರ್ನ್ ಆಗಿರ್ತೈತಲ್ಲ ಅದ ಡೇಟಿಂದ ನಾವು ಇದು ಮಾಡ್ಕೋತೀವಿ, ರೇಟ್ ಹಚ್ಕೋತೀವಿ. 2 ಇಂಟು ಮಾಡಿದ್ರೆ 240. ಇದನ್ನು ಹೋಗಿ ಈಗ 250 ಬ್ಯಾಲೆನ್ಸ್ದಾಗ ಹಚ್ಕೋತೀವಿ. 400 ಇಂಟು 10 4000. Next 200 15 3000. ನೆಕ್ಸ್ಟ್ ಈಗೇನು 20 ಮಾಡ್ಕೊಂಡ್ವಲ್ಲ ಅದರದ್ದು ಬ್ಯಾಲೆನ್ಸ್ ಇಲ್ಲೇ ಹಚ್ಚಬೇಕು. ಓಕೆ 14th ಮಾರ್ಚ್ ಎಂಟ್ರಿ ಏನೈತಿ ಇಶ್ಯೂಡ್ 450 ಯೂನಿಟ್ಸ್ ಅಂತ ಐತಿ. 450 ಯೂನಿಟ್ಸ್ನ ಇಶ್ಯೂ ಮಾಡ್ಯಾರ. ಸೊ ನಾವು 450 ಯೂನಿಟ್ಸ್ನ ಬ್ಯಾಲೆನ್ಸ್ದಾಗ ಫಸ್ಟ್ ಚೆಕ್ ಮಾಡ್ಕೋಬೇಕು. 450 ಯೂನಿಟ್ಸ್ ಇಶ್ಯೂ 250ದಾಗ ನಮಗೆ 400 ಯೂನಿಟ್ಸ್ ತಗೋಕಾಗಲ್ಲ. ವಿ ಕ್ಯಾನ್ ಓನ್ಲಿ ಸ್ಯಾಟಿಸ್ಫೈ ಓನ್ಲಿ 250 ಯೂನಿಟ್ಸ್ ಅಷ್ಟ ಹಚ್ಕೊಂಡು ಇಂಟು ಅದ ರೇಟ್ ಮಾಡ್ಕೊಂಡ್ರೆ 3000. ನೆಕ್ಸ್ಟ್ ನಮ್ಗೆ ಇನ್ನೂ 400ದಾಗ 250 ಅಷ್ಟ ಸಿಕ್ಕೈತಿ. ಇನ್ನು ನಮ್ಗೆ 200 ಯೂನಿಟ್ಸ್ ಸಿಗ್ಬೇಕು. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ದಾಗ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಎಷ್ಟೈತಿ 400ದಾಗ ನಮ್ಗೆ 200 ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ 250 ಬ್ಯಾಲೆನ್ಸ್ ಖಾಲಿ ಆಯ್ತು. ಈಗ 400ದಾಗ ನಾವು 200ನ ತಕೊಂಡಿವಿ. ಇನ್ನು ಉಳಿದಿದ್ದು 200 ಇಂಟು 10 ಮಾಡಿದ್ರೆ 2000. ಉಳ್ಕಿದ್ದು ನಾವು ಏನು ಟಚ್ ಮಾಡಿಲ್ಲ. ಸೊ ಆಸ್ ಇಟ್ ಈಸ್ ಬ್ಯಾಲೆನ್ಸ್ನ ತಗೋಬಹುದು.
19th ಮಾರ್ಚ್ ಇಶ್ಯೂಡ್ 300 ಯೂನಿಟ್ಸ್ ಅಂತ ಹೇಳ್ಯಾರ. ಮತ್ತು ಇಶ್ಯೂಡ್ ಐತಿ 19th ಮಾರ್ಚ್ 300 ಯೂನಿಟ್ಸ್. 300 ಯೂನಿಟ್ಸ್ ನ ಫಸ್ಟ್ ನಾವು ಬ್ಯಾಲೆನ್ಸ್ ದಾಗ ಫಸ್ಟ್ ಬ್ಯಾಲೆನ್ಸ್ ಏನೈತಿ 200. ನಮಗೆ ಬೇಕಾಗಿದ್ದು 300, ಬಟ್ ಇಲ್ಲಿ ಇರೋದು 200 ಯೂನಿಟ್ಸ್ ಐತಿ. ನಾವು 300 ದಾಗ ಇಲ್ಲಿ ಫಸ್ಟ್ ಬ್ಯಾಲೆನ್ಸ್ ದಾಗ ಓನ್ಲಿ 200 ಯೂನಿಟ್ಸ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಇಂಟು 10 ಮಾಡಿ 2000. ಬಟ್ ನಮ್ಗೆ ಇನ್ನೂ 300 ಕಂಪ್ಲೀಟ್ ಆಗಿಲ್ಲ. ಸೊ ನಮಗೆ 300 ಆಗಕ್ಕೆ ಇನ್ನೂ 100 ಯೂನಿಟ್ಸ್ ಬೇಕಾಗ್ಯವು. ಸೊ ನೆಕ್ಸ್ಟ್ ಬ್ಯಾಲೆನ್ಸಿಗೆ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಅಂದ್ರೆ ಈ 200 ದಾಗ ನಮಗೆ ಇನ್ನೂ 100 ಯೂನಿಟ್ಸ್ ತಗೋಬಹುದು. ಇಂಟು 15 ಮಾಡಿದ್ರೆ ಇವಾಗ ಫಸ್ಟ್ ಬ್ಯಾಲೆನ್ಸ್ 200 ಖಾಲಿ ಆಯ್ತು. ನೆಕ್ಸ್ಟ್ 200 ದಾಗ ನಾವು 100 ಆಲ್ರೆಡಿ ಯೂಸ್ ಮಾಡ್ಕೊಂಡ್ವಿ. ಇನ್ನು ಉಳಿದಿದ್ದು 100. 15 ಇಂಟು 19th ಎಂಟ್ರಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 22 ಎಂಟ್ರಿಗೆ ಹೋಗೋಣ. 22nd ಮಾರ್ಚ್ ಪರ್ಚೇಸ್ 300 ಯೂನಿಟ್ಸ್ ಅಟ್ ₹11 ಪರ್ ಯೂನಿಟ್. ಪರ್ಚೇಸ್ ಐತಿ. ರಿಸಿಪ್ಟ್ ಕಡೆ 300 ಯೂನಿಟ್ಸ್ ಐತಿ. 22nd ಮಾರ್ಚ್ ಎಷ್ಟು ಯೂನಿಟ್ಸ್ ಐತಿ? 300 ಯೂನಿಟ್ಸ್. 300 ಯೂನಿಟ್ಸ್ ಇಂಟು 300 ಯೂನಿಟ್ಸ್ ಇಂಟು 11 ಮಾಡಿದ್ರೆ 3300. ಇದನ್ನ ಹೋಗಿ ನಾವು ಬ್ಯಾಲೆನ್ಸ್ ಫಸ್ಟ್ ಮ್ಯಾಲಿನ ಬ್ಯಾಲೆನ್ಸ್ನ ಆಸ್ ಇಟ್ ಈಸ್ ಇಳಿಸ್ಕೋತೀವಿ. ಆಮೇಲೆ ಈ ಪರ್ಚೇಸ್ ಎಂಟ್ರಿದು ಕೆಳಗೆ ತಗೋತೀವಿ. ಓಕೆ, 22nd ಎಂಟ್ರಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಎಂಟ್ರಿ 30th ಮಾರ್ಚ್ ಇಶ್ಯೂಡ್ 200 ಯೂನಿಟ್ಸ್. ಇಶ್ಯೂ ಐತಿ 30th ಮಾರ್ಚ್. ಇಶ್ಯೂದಾಗ ಹೋಗ್ರಿ, ಎಷ್ಟೈತಿ? 300. ಫಸ್ಟ್ ನಾವು ಬ್ಯಾಲೆನ್ಸ್ದಾಗ ಒಂದೇ ಬ್ಯಾಲೆನ್ಸ್ ಏನೈತಿ ಚೆಕ್ ಮಾಡ್ಕೋಬೇಕು. 300 ನಮ್ಗೆ ಯೂನಿಟ್ಸ್ ಇಶ್ಯೂ ಮಾಡ್ಯಾರ, ಬಟ್ ಇಲ್ಲಿ ಫಸ್ಟ್ ಇರೋದು 100 ಐತಿ. ನಾವು 300ನು ತಗೋಕಾಗಲ್ಲ. ಸೊ ಫಸ್ಟ್ ನಾವೇನು ಮಾಡ್ತೀವಿ, 100 ಯೂನಿಟ್ಸ್ ಅಷ್ಟೇ ಯೂಸ್ ಮಾಡ್ಕೋತೀವಿ, ಅಡ್ಜಸ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ಎಂಟ್ರಿದಾಗ ಇನ್ನು ನಮ್ಗೆ ಏನೈತಿ 200 ಯೂನಿಟ್ಸ್ ಬೇಕಾಗ್ಯಾವು. ಬಟ್ ನೆಕ್ಸ್ಟ್ ಎಂಟ್ರಿ ಬ್ಯಾಲೆನ್ಸ್ದಾಗ ಬರೀ 20 ಯೂನಿಟ್ಸ್ ಐತಿ. ಅದನ್ನ ಇದ್ದಿದ್ದಷ್ಟು ತಗೋತೀವಿ, ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಓಕೆ, 120 ಆಯ್ತು. ಬಟ್ 300 ಯೂನಿಟ್ಸ್ ಹೇಳ್ಯಾರವರು. ನಮ್ಗೆ ಇನ್ನೂ 300 ಯೂನಿಟ್ಸ್ ಆಗಾಕ ಸಾರಿ 200 ಯೂನಿಟ್ಸ್ ಅದು. ನಮ್ಗೆ ಇನ್ನೂ 200 ಯೂನಿಟ್ಸಿಗೆ 80 ಯೂನಿಟ್ಸ್ ಬಾಕಿ ಐತಿ. ನೆಕ್ಸ್ಟ್ ಬ್ಯಾಲೆನ್ಸ್ 300ದಾಗ ನಾವು ಚೆಕ್ ಮಾಡ್ಕೋತೀವಿ. 300ದಾಗ ನಮ್ಗೆ ಅಡ್ಜಸ್ಟ್ ಆಕೈತಿ 80. ಇನ್ನು 80 ಯೂನಿಟ್ಸ್ ಇತ್ತು. 300 ಯೂನಿಟ್ಸ್ದಾಗ ನಮ್ಗೆ 80 ಯೂನಿಟ್ಸ್ ಅಡ್ಜಸ್ಟ್ ಆಯ್ತು. ಓಕೆ, ಇವಾಗ ಬ್ಯಾಲೆನ್ಸಿಗೆ ಬಂದ್ರೆ 100 ಯೂನಿಟ್ಸ್ ನಾವು ಯುಟಿಲೈಸ್ ಮಾಡ್ಕೊಂಡಿವಿ. 20 ಯೂನಿಟ್ಸ್ ನಾವು ಯುಟಿಲೈಸ್ ಮಾಡ್ಕೊಂಡಿವಿ. ಬಟ್ 300ದಾಗ ನಾವು 80 ಯೂನಿಟ್ಸ್ ಅಷ್ಟು ತಗೊಂಡಿವಿ. ಉಳಿದಿದ್ದ ಬ್ಯಾಲೆನ್ಸ್ 220 ಇಂಟು 11 200 ಇಂಟು 11 ಮಾಡಿದರೆ 2420 ಇದೆ ಬ್ಯಾಲೆನ್ಸ್ ನಮ್ದು. Thank you.